ತುಳಿತದಲ್ಲಿ ಸತ್ತವರೆಲ್ಲರೂ ಬಡವರು. ಆದರೆ ಆರ್ಸಿಬಿ ಆಟಗಾರರ ಪಕ್ಕ ನಿಂತವರೆಲ್ಲ ರಾಜಕಾರಣಿಗಳ ಮಕ್ಕಳು, ದುಡ್ಡಿರೋರ ಮಕ್ಕಳು, ಮೊಮ್ಮಕ್ಕಳು. ಅದೇ ಈಗ ಹೊಸ ಅವಾಂತರಕ್ಕೆ ಕಾರಣ ಆಗಿರುತ್ತೆ. ಹೇಗೆ ಅಂತೀರಾ? ಈ ರಿಪೋರ್ಟ್ ಆ ಸೆಲ್ಫಿ ತೆಗೆಸ್ಕೊಳ್ಬೇಕಾದ್ರೆ ಅಲ್ಲಿ 3 ಜನ ಸತ್ತೋಗಿದ್ರು. ಅದಾದ್ಮೇಲೆ ಇವರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ ನಿಮ್ದು ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ? ಇದು ಅಕ್ಷಮ್ಯ ಅಪರಾಧ ಅಲ್ಲ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ. ಈ ದೃಶ್ಯವನ್ನೊಮ್ಮೆ ನೋಡಿ. ನಮ್ಮ ಕಾಂಗ್ರೆಸ್ನ ರಾಜಕಾರಣಿಗಳು, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಮೊಮ್ಮಗ ಸೇರಿದಂತೆ ಉಳಿದವರು ಸಕುಟುಂಬ ಪರಿವಾರ ಸಮೇತರಾಗಿ ಬಂದಿದ್ರು. ಆರ್ಸಿಬಿ ಆಟಗಾರರ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಅದೇ ಈಗ ವಿವಾದಕ್ಕೆ ಕಾರಣವಾಗಿದೆ. ಸರ್ಕಾರ ನಡೆಸೋರು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಸುರಕ್ಷಿತವಾಗಿ ಕರೆದುಕೊಂಡು ಬಂದು ಆಟಗಾರರ ಜೊತೆ ಸೆಲ್ಫಿ ತೆಗೆದುಕೊಂಡ್ರು. ಆದರೆ ಆಟಗಾರರನ್ನ ನೋಡಬೇಕು ಅಂತ ಬಡವರ ಮಕ್ಕಳು ಅದೇ ವಿಧಾನಸೌಧದ ಮುಂದೆ ಲಾಠಿ ಏಟು ತಿಂದರು. ಅನತಿ ದೂರದಲ್ಲೇ ಕೆಲವರು ಕಾಲ್ತುಳಿತದಲ್ಲಿ ಹೆಣವಾಗಿದ್ರು. ಸಿಎಂ ಮೊಮ್ಮಗ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಾಗಲೇ ಜನ ಸಾವು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಆರೋಪ. 11 ಜನ ಸತ್ತಿದ್ದಾರೆ ಅಂತ ಗೊತ್ತಾದ ನಂತರವೂ ಸಹಿತ ಮೊದಲು ನನಗೆ ಇರುವಂತಹ ಖಚಿತ ಮಾಹಿತಿ ಪ್ರಕಾರ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದುಗಡೆ 3 ಜನ ವಿಧಾನಸೌಧದ ಮುಂದೆ ಏನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, IAS ಆಫೀಸರು ಎಲ್ಲರೂ ಸೆಲ್ಫಿ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಆ ಸೆಲ್ಫಿ ತೆಗೆಸ್ಕೊಳ್ಬೇಕಾದ್ರೆ ಅಲ್ಲಿ 3 ಜನ ಸತ್ತೋಗಿದ್ರು. ಅದಾದ್ಮೇಲೆ ಇವರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ ನಿಮ್ದು ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ? ವಿಕ್ಟರಿ ಪರೇಡ್ ಟ್ವೀಟ್ ಮಾಡಿದ್ದೆ ಸಿದ್ದರಾಮಯ್ಯ. ಎಲ್ಲರನ್ನೂ ಆಹ್ವಾನಿಸಿದ್ದೆ ಸಿಎಂ ಎಂದ ನಿಖಿಲ್. ಇಲ್ಲಿ ನಾನು ಕೈನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಟ್ವೀಟ್ ಏನಿದೆ, ಅವರೇ ಖುದ್ದಾಗೆ ಟ್ವೀಟ್ ಮೂಲಕ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನಿಸಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಇನ್ವೈಟ್ ಅನ್ನ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಬನ್ನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದ್ರೆ ಒಂದು ಇಲ್ಲಿ ಕಮಿಷನರ್ ಅವರು ಏನು ಆರ್ಸಿಬಿ ಮತ್ತೆ ಇವರು ಒಂದು ಪೆರೇಡ್ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅದರ ರೈಟಿಂಗ್ ಅಲ್ಲಿ ಏನು ಕಮಿಷನರ್ ಅವರು ಯಾವುದೇ ರೀತಿ ರೈಟಿಂಗ್ ಕೊಟ್ಟಿಲ್ಲ ಅವರಿಗೆ. ಸರ್ಕಾರ ನಡೆಸೋರಿಗೆ ಪ್ರಚಾರ ಬೇಕಿತ್ತು, ತಮ್ಮ ಜೊತೆಗೆ ತಮ್ಮ ಕುಟುಂಬವನ್ನು ಖುಷಿಪಡಿಸಬೇಕಿತ್ತು. ಆದರೆ ನಾಯಕರಿಗೆ ಜನರ ಬಗ್ಗೆ ಕಾಳಜಿ ಇರಲಿಲ್ಲ ಅನ್ನೋದು ಕಾಲ್ತುಳಿತ ಪ್ರಕರಣ ನೋಡಿದರೆ ಗೊತ್ತಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಲ್ತುಳಿತದಲ್ಲಿ ಸತ್ತವರೆಲ್ಲರೂ ಬಡವರು. ಆದರೆ ಆರ್ಸಿಬಿ ಆಟಗಾರರ ಪಕ್ಕ ನಿಂತವರೆಲ್ಲ ರಾಜಕಾರಣಿಗಳ ಮಕ್ಕಳು, ದುಡ್ಡಿರೋರ ಮಕ್ಕಳು, ಮೊಮ್ಮಕ್ಕಳು. ಅದೇ ಈಗ ಹೊಸ ಅವಾಂತರಕ್ಕೆ ಕಾರಣ ಆಗಿರುತ್ತೆ. ಹೇಗೆ ಅಂತೀರಾ? ಈ ರಿಪೋರ್ಟ್ ಆ ಸೆಲ್ಫಿ ತೆಗೆಸ್ಕೊಳ್ಬೇಕಾದ್ರೆ ಅಲ್ಲಿ 3 ಜನ ಸತ್ತೋಗಿದ್ರು. ಅದಾದ್ಮೇಲೆ ಇವರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ ನಿಮ್ದು ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ? ಇದು ಅಕ್ಷಮ್ಯ ಅಪರಾಧ ಅಲ್ಲ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ. ಈ ದೃಶ್ಯವನ್ನೊಮ್ಮೆ ನೋಡಿ. ನಮ್ಮ ಕಾಂಗ್ರೆಸ್ನ ರಾಜಕಾರಣಿಗಳು, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಮೊಮ್ಮಗ ಸೇರಿದಂತೆ ಉಳಿದವರು ಸಕುಟುಂಬ ಪರಿವಾರ ಸಮೇತರಾಗಿ ಬಂದಿದ್ರು. ಆರ್ಸಿಬಿ ಆಟಗಾರರ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಅದೇ ಈಗ ವಿವಾದಕ್ಕೆ ಕಾರಣವಾಗಿದೆ. ಸರ್ಕಾರ ನಡೆಸೋರು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಸುರಕ್ಷಿತವಾಗಿ ಕರೆದುಕೊಂಡು ಬಂದು ಆಟಗಾರರ ಜೊತೆ ಸೆಲ್ಫಿ ತೆಗೆದುಕೊಂಡ್ರು. ಆದರೆ ಆಟಗಾರರನ್ನ ನೋಡಬೇಕು ಅಂತ ಬಡವರ ಮಕ್ಕಳು ಅದೇ ವಿಧಾನಸೌಧದ ಮುಂದೆ ಲಾಠಿ ಏಟು ತಿಂದರು. ಅನತಿ ದೂರದಲ್ಲೇ ಕೆಲವರು ಕಾಲ್ತುಳಿತದಲ್ಲಿ ಹೆಣವಾಗಿದ್ರು. ಸಿಎಂ ಮೊಮ್ಮಗ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಾಗಲೇ ಜನ ಸಾವು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಆರೋಪ. 11 ಜನ ಸತ್ತಿದ್ದಾರೆ ಅಂತ ಗೊತ್ತಾದ ನಂತರವೂ ಸಹಿತ ಮೊದಲು ನನಗೆ ಇರುವಂತಹ ಖಚಿತ ಮಾಹಿತಿ ಪ್ರಕಾರ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದುಗಡೆ 3 ಜನ ವಿಧಾನಸೌಧದ
ಮುಂದೆ ಏನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು IAS ಆಫೀಸರು ಎಲ್ಲರೂ ಸೆಲ್ಫಿ ಫೋಟೋ ತೆಗೆಸ್ತು ಹೋಗ್ತಾ ಇದ್ರು. ಆ ಸೆಲ್ಫಿ ತೆಗೆಸ್ಕೊಳ್ಬೇಕಾದ್ರೆ ಅಲ್ಲಿ 3 ಜನ ಸತ್ತೋಗಿದ್ರು. ಅದಾದ್ಮೇಲೆ ಇವರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ ನಿಮ್ಮದು ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ? ವಿಕ್ಟರಿ ಪರೇಡ್ ಟ್ವೀಟ್ ಮಾಡಿದ್ದೆ ಸಿದ್ದರಾಮಯ್ಯ. ಎಲ್ಲರನ್ನೂ ಆಹ್ವಾನಿಸಿದ್ದೆ ಸಿಎಂ ಎಂದ ನಿಖಿಲ್. ಇಲ್ಲಿ ನಾನು ಕೈನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಟ್ವೀಟ್ ಏನಿದೆ, ಅವರೇ ಖುದ್ದಾಗೆ ಟ್ವೀಟ್ ಮೂಲಕ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನಿಸಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಇನ್ವೈಟ್ ಅನ್ನ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಬನ್ನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದ್ರೆ ಒಂದು ಇಲ್ಲಿ ಕಮಿಷನರ್ ಅವರು ಏನು RCB ಮತ್ತೆ ಇವರು ಒಂದು ಪೆರೇಡ್ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅದರ ರೈಟಿಂಗ್ ಅಲ್ಲಿ ಏನು ಕಮಿಷನರ್ ಅವರು ಯಾವುದೇ ರೀತಿ ರೈಟಿಂಗ್ ಕೊಟ್ಟಿಲ್ಲ ಅವರಿಗೆ. ಸರ್ಕಾರ ನಡೆಸೋರಿಗೆ ಪ್ರಚಾರ ಬೇಕಿತ್ತು, ತಮ್ಮ ಜೊತೆಗೆ ತಮ್ಮ ಕುಟುಂಬವನ್ನು ಖುಷಿಪಡಿಸಬೇಕಿತ್ತು. ಆದರೆ ನಾಯಕರಿಗೆ ಜನರ ಬಗ್ಗೆ ಕಾಳಜಿ ಇರಲಿಲ್ಲ ಅನ್ನೋದು ಕಾಲ್ತುಳಿತ ಪ್ರಕರಣ ನೋಡಿದರೆ ಗೊತ್ತಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಲ್ತುಳಿತದಲ್ಲಿ ಸತ್ತವರೆಲ್ಲರೂ ಬಡವರು, ಆದರೆ RCB ಆಟಗಾರರ ಪಕ್ಕ ನಿಂತವರೆಲ್ಲ ರಾಜಕಾರಣಿಗಳ ಮಕ್ಕಳು, ದುಡ್ಡಿರೋರ ಮಕ್ಕಳು, ಮೊಮ್ಮಕ್ಕಳು. ಅದೇ ಈಗ ಹೊಸ ಅವಾಂತರಕ್ಕೆ ಕಾರಣ ಆಗಿರುತ್ತೆ. ಹೇಗೆ ಅಂತೀರಾ? ಈ ರಿಪೋರ್ಟ್ ಆ ಸೆಲ್ಫಿ ತೆಗೆಸ್ಕೊಳ್ಬೇಕಾದ್ರೆ ಅಲ್ಲಿ 3 ಜನ ಸತ್ತೋಗಿದ್ರು. ಅದಾದ್ಮೇಲೆ ಇವರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ ನಿಮ್ಮದು ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ? ಇದು ಅಕ್ಷಮ್ಯ ಅಪರಾಧ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ. ಈ ದೃಶ್ಯವನ್ನೊಮ್ಮೆ ನೋಡಿ. ನಮ್ಮ ಕಾಂಗ್ರೆಸ್ನ ರಾಜಕಾರಣಿಗಳು, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಮೊಮ್ಮಗ ಸೇರಿದಂತೆ ಉಳಿದವರು ಸಕುಟುಂಬ ಪರಿವಾರ ಸಮೇತರಾಗಿ ಬಂದಿದ್ರು. RCB ಆಟಗಾರರ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು. ಅದೇ ಈಗ ವಿವಾದಕ್ಕೆ ಕಾರಣವಾಗಿದೆ. ಸರ್ಕಾರ ನಡೆಸೋರು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಸುರಕ್ಷಿತವಾಗಿ ಕರೆದುಕೊಂಡು ಬಂದು ಆಟಗಾರರ ಜೊತೆ ಸೆಲ್ಫಿ ತೆಗೆದುಕೊಂಡರು. ಆದರೆ ಆಟಗಾರರನ್ನ ನೋಡಬೇಕು ಅಂತ ಬಡವರ ಮಕ್ಕಳು ಅದೇ ವಿಧಾನಸೌಧದ ಮುಂದೆ ಲಾಠಿ ಏಟು ತಿಂದರು. ಅನತಿ ದೂರದಲ್ಲೇ ಕೆಲವರು ಕಾಲ್ತುಳಿತದಲ್ಲಿ ಹೆಣವಾಗಿದ್ದರು. ಸಿಎಂ ಮೊಮ್ಮಗ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಾಗಲೇ ಜನ ಸಾವು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಆರೋಪ. 11 ಜನ ಸತ್ತಿದ್ದಾರೆ ಅಂತ ಗೊತ್ತಾದ ನಂತರವೂ ಸಹಿತ ಮೊದಲು ನನಗೆ ಇರುವಂತಹ ಖಚಿತ ಮಾಹಿತಿ ಪ್ರಕಾರ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದುಗಡೆ 3 ಜನ ವಿಧಾನಸೌಧದ ಮುಂದೆ ಏನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು IAS ಆಫೀಸರು ಎಲ್ಲರೂ ಸೆಲ್ಫಿ ಫೋಟೋ ತೆಗೆಸ್ತು ಹೋಗ್ತಾ ಇದ್ರು. ಆ ಸೆಲ್ಫಿ ತೆಗೆಸ್ಕೊಳ್ಬೇಕಾದ್ರೆ ಅಲ್ಲಿ 3 ಜನ ಸತ್ತೋಗಿದ್ರು. ಅದಾದ್ಮೇಲೆ ಇವರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ ನಿಮ್ಮದು ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ? ವಿಕ್ಟರಿ ಪರೇಡ್ ಟ್ವೀಟ್ ಮಾಡಿದ್ದೆ ಸಿದ್ದರಾಮಯ್ಯ. ಎಲ್ಲರನ್ನೂ ಆಹ್ವಾನಿಸಿದ್ದೆ ಸಿಎಂ ಎಂದ ನಿಖಿಲ್. ಇಲ್ಲಿ ನಾನು ಕೈನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಟ್ವೀಟ್ ಏನಿದೆ, ಅವರೇ ಖುದ್ದಾಗೆ ಟ್ವೀಟ್ ಮೂಲಕ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನಿಸಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಇನ್ವೈಟ್ ಅನ್ನ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಬನ್ನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದ್ರೆ ಒಂದು ಇಲ್ಲಿ ಕಮಿಷನರ್ ಅವರು ಏನು RCB ಮತ್ತೆ ಇವರು ಒಂದು ಪೆರೇಡ್ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅದರ ರೈಟಿಂಗ್ ಅಲ್ಲಿ ಏನು ಕಮಿಷನರ್ ಅವರು ಯಾವುದೇ ರೀತಿ ರೈಟಿಂಗ್ ಕೊಟ್ಟಿಲ್ಲ ಅವರಿಗೆ. ಸರ್ಕಾರ ನಡೆಸೋರಿಗೆ ಪ್ರಚಾರ ಬೇಕಿತ್ತು, ತಮ್ಮ ಜೊತೆಗೆ ತಮ್ಮ ಕುಟುಂಬವನ್ನು ಖುಷಿಪಡಿಸಬೇಕಿತ್ತು. ಆದರೆ ನಾಯಕರಿಗೆ ಜನರ ಬಗ್ಗೆ ಕಾಳಜಿ ಇರಲಿಲ್ಲ ಅನ್ನೋದು ಕಾಲ್ತುಳಿತ ಪ್ರಕರಣ ನೋಡಿದರೆ ಗೊತ್ತಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.